Hello students, welcome back to NEP BSc channel. So last video ಅಲ್ಲಿ chemical kinetics ನ ಕೆಲವೊಂದಷ್ಟು ಬೇಸಿಕ್ ಕಾನ್ಸೆಪ್ಟ್ಸ್ ಅನ್ನ ಕಲ್ತ್ರಿ. ಅದರಲ್ಲಿ ರೇಟ್ ಆಗ್ಬೋದು, ರೇಟ್ ಲಾ ಆಗ್ಬೋದು, ರೇಟ್ ಎಕ್ಸ್ಪ್ರೆಷನ್ ಆಗ್ಬೋದು ಅನ್ನೋದನ್ನ ಕಲ್ತ್ರಿ. ಮತ್ತೆ ಟೈಪ್ಸ್ ಆಫ್ ರಿಯಾಕ್ಷನ್ಸ್ ಕೆಮಿಕಲ್ ಕೈನೆಟಿಕ್ಸ್ ಅಂದ್ರೆ ಏನು, ಸೊ ಈ ರೀತಿ ಅಂತ ಬೇಸಿಕ್ ಕಾನ್ಸೆಪ್ಟ್ಸ್ ಅನ್ನ ಕಲ್ತ್ರಿ. ಈ ವಿಡಿಯೋ ಅಲ್ಲಿ ನಾನು ಎರಡು ಕಾನ್ಸೆಪ್ಟ್ ಅನ್ನ ಮೇನ್ ಆಗಿ ಹೇಳ್ತೀನಿ. ಒಂದು ಆರ್ಡರ್ ಆಫ್ ಎ ರಿಯಾಕ್ಷನ್, ಇನ್ನೊಂದು ಮಾಲಿಕ್ಯುಲಾರಿಟಿ ಆಫ್ ಎ ರಿಯಾಕ್ಷನ್. ಸೊ ಈ ಎರಡು ಕಾನ್ಸೆಪ್ಟ್ಸ್ ಅನ್ನ ತಿಳ್ಕೊಂಡ್ರೆ ನೆಕ್ಸ್ಟ್ ನಾವು ಡೆರೈವೇಶನ್ಸ್ ಗೆ ಮೂವ್ ಆಗ್ಬೋದು. ಓಕೆನಾ? ಸೊ ಫಸ್ಟ್ ಆಫ್ ಆಲ್, ವಾಟ್ ಈಸ್ ಅನ್ ಆರ್ಡರ್ ಆಫ್ ಎ ರಿಯಾಕ್ಷನ್? ಆರ್ಡರ್ ಅಂದ್ರೆ ಏನು? ಈಗ ರೇಟ್ ಲಾ ನಿಮ್ಗೆ ಚೆನ್ನಾಗಿ ಅರ್ಥ ಆಗಿದ್ರೆ, ಸೊ ರೇಟ್ ಇಸ್ ಈಕ್ವಲ್ ಟು ಯಾವ್ದೋ ಒಂದು ರಿಯಾಕ್ಷನ್ ಜನರಲ್ ಆಗಿ ತಗೊಂಡಾಗ ಸ್ಮಾಲ್ ಎ ಮಾಲ್ಸ್ ಆಫ್ ಕ್ಯಾಪಿಟಲ್ ಎ ಪ್ಲಸ್ ಸ್ಮಾಲ್ ಬಿ ಮಾಲ್ಸ್ ಆಫ್ ಕ್ಯಾಪಿಟಲ್ ಬಿ ಗಿವ್ಸ್ ರೈಸ್ ಟು ಸ್ಮಾಲ್ ಸಿ ಮಾಲ್ಸ್ ಆಫ್ ಕ್ಯಾಪಿಟಲ್ ಸಿ ಪ್ಲಸ್ ಸ್ಮಾಲ್ ಡಿ ಮಾಲ್ಸ್ ಆಫ್ ಕ್ಯಾಪಿಟಲ್ ಡಿ ಅಷ್ಟು ಪ್ರಾಡಕ್ಟ್ಸ್ ಫಾರ್ಮ್ ಆಗಿದೆ ಅಂತ ಇಟ್ಕೊಂಡಾಗ, ಸೊ ರೇಟ್ ಲಾ ನಾವು ಯಾವ ರೀತಿ ಬರಿತೀವಿ? ರೇಟ್ ಇಸ್ ಈಕ್ವಲ್ ಟು k into a to the power x into b to the power y, where x and y can be equal to the stoichiometric coefficients or cannot be equal to the stoichiometric coefficients. Correct? So ಆ ಒಂದು ರೇಟ್ ಲಾ ನಾವು ತಗೊಂಡಾಗ, ಸೊ ಆರ್ಡರ್ ಅಂತ ಹೇಳಿದ್ರೆ the order is the sum of the concentration terms of rate expression. So order is the sum of the powers of the concentration terms of the reactants in the rate expression of a chemical reaction. ಸೊ ನಾವು ಏನ್ ರೇಟ್ ಎಕ್ಸ್ಪ್ರೆಷನ್ ಬರೆದ್ವಿ ಈಗ, k into a to the power x into b to the power y ಅಂತ. ಸೊ ಅದರಲ್ಲಿ ಪವರ್ಸ್ ಏನಿದಾವೆ ಎಕ್ಸ್ ಅಂಡ್ ವೈ, ಸೊ ಇದ್ರ ಸಮ್ ಎಕ್ಸ್ ಪ್ಲಸ್ ವೈ ಅನ್ನೋದು ಆ ಒಂದು ರಿಯಾಕ್ಷನ್ ಗೆ ಆರ್ಡರ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಆರ್ಡರ್ ಇಸ್ ದ ನಂಬರ್ ಆಫ್ ಕಾನ್ಸಂಟ್ರೇಷನ್ ಟರ್ಮ್ಸ್ ಆನ್ ವಿಚ್ ರಿಯಾಕ್ಷನ್ ರೇಟ್ ಡಿಪೆಂಡ್ಸ್. ಇಫ್ ದ ರೇಟ್ ಆಫ್ ಎ ಕೆಮಿಕಲ್ ರಿಯಾಕ್ಟ್, ಸೊ ಆರ್ಡರ್ ಅನ್ನುವಂಥದ್ದು 1 ಆದ್ರೆ, ಸೊ ಆಗ ಏನಾಗುತ್ತೆ ಈಗ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 1 ಅಂತ ಇಟ್ಕೊಳ್ಳೋಣ. ಆಗ್ಲೇ ರೇಟ್ ಎಕ್ಸ್ಪ್ರೆಷನ್ ಅಲ್ಲಿ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 1, ದೆನ್ ದಟ್ ರಿಯಾಕ್ಷನ್ ಇಸ್ ಸೆಟ್ ಟು ಬಿ ಫಸ್ಟ್ ಆರ್ಡರ್. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 0, ದೆನ್ ದ ರಿಯಾಕ್ಷನ್ ಇಸ್ 0 ಆರ್ಡರ್. ಸೊ 2 ಆಯ್ತು ಸೆಕೆಂಡ್ ಆರ್ಡರ್, 3 ಆದ್ರೆ ಥರ್ಡ್ ಆರ್ಡರ್. ಅರ್ಥ ಆಯ್ತಲ್ವಾ? ಆರ್ಡರ್ ಆಫ್ ಎ ರಿಯಾಕ್ಷನ್ ಅಂತ ಹೇಳಿದಾಗ ರೇಟ್ ಲಾ ನಿಮ್ಗೆ ಚೆನ್ನಾಗಿ ಅರ್ಥ ಆಗಿದ್ರೆ ಅದರಲ್ಲಿ ಪವರ್ಸ್ ಏನ್ ಬರುತ್ತೆ ಆ ಒಂದು ಪವರ್ಸ್ ನ ಸಮ್ ಅಷ್ಟೇ. ಓಕೆನಾ? ಸೊ ಆರ್ಡರ್ is the sum of powers of the concentration terms of the reactants in the rate law expression. So it is experimentally obtained. ಇದು ನೆನಪಿರಬೇಕು, ಆರ್ಡರ್ ಅನ್ನುವಂಥದ್ದು ಎಕ್ಸ್ಪೆರಿಮೆಂಟಲಿ ಒಬ್ಟೈನ್. ಇನ್ನೊಂದು ಕಾನ್ಸೆಪ್ಟ್ ನಾನು ಹೇಳಿದೆ ಮಾಲಿಕ್ಯುಲಾರಿಟಿ ಅಂತ, ಅದು ಥಿಯರಿಟಿಕಲಿ ಒಬ್ಟೈನ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಸೊ ಆರ್ಡರ್ ಡಿಫರೆನ್ಸಸ್ ಬರಿಬೇಕಾದ್ರೆ ಆರ್ಡರ್ ಇಸ್ ಎಕ್ಸ್ಪೆರಿಮೆಂಟಲಿ ಒಬ್ಟೈನ್ಡ್. So order definition bariri, molecularity definition bariri. Order is obtained experimentally, molecularity is obtained theoretically. ಅರ್ಥ ಆಯ್ತಲ್ವಾ? ಸೊ ಎರಡು ಡಿಫರೆನ್ಸ್ ಅಲ್ಲೇ ಆಯ್ತು. ಇನ್ನ ಒಂದು ಡಿಫರೆನ್ಸ್ ಇದೆ, ಹೇಳ್ತೇನೆ. ಸೊ ಈಗ ಒಂದು ರಿಯಾಕ್ಷನ್ ನ ಎಕ್ಸಾಂಪಲ್ ತಗೊಳ್ಳೋಣ ಆರ್ಡರ್ ಬರೆಯೋದಕ್ಕೆ. H2 plus I2 gives rise to 2HI. ಹೈಡ್ರೋ ಅಯೋಡಿಕ್ ಆಸಿಡ್ ಫಾರ್ಮೇಶನ್ ಗೆ ಒಂದು ರಿಯಾಕ್ಷನ್ ಇದೆ. ಇದು ಡಿಕಂಪೋಸಿಷನ್ ರಿಯಾಕ್ಷನ್ ಕೂಡ ಆಗ್ಬಹುದು, ಈಕ್ವಿಲಿಬ್ರಿಯಂ ಅಲ್ಲಿ ಇದೆ, ನೋಡೋಣ. The decomposition of hydroiodic acid. So rate expression ಯಾವ ರೀತಿ ಬರ್ತಿದ್ದಾರೆ? Rate is equal to k into c into k into c of h into c of i actually ಬರುವಂತದ್ದು. ಸೊ c ಕಾಮನ್ ಆಗಿ ಮಲ್ಟಿಪ್ಲೈ ಮಾಡಿದ್ದಾರೆ, k into c square hi. ಅಂಡ್ ಹೈಡ್ರೋಜನ್ ಅಯೋಡಿನ್ ರಿಯಾಕ್ಷನ್ ಗಾದ್ರೆ ಅಂದ್ರೆ ಫಾರ್ಮೇಶನ್ ಗಾದ್ರೆ ಏನಾಗುತ್ತೆ? k into c square ch square c i square ಮತ್ತೆ CHI ಸ್ಕ್ವೇರ್. ಸೊ ಪ್ರತಿಯೊಂದಕ್ಕೂ ಏನಾಗುತ್ತೆ? ಸೊ ಇಲ್ಲಿ ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಅಂತ ಗೊತ್ತಾಗುತ್ತೆ. ಸೊ ಇಫ್ ದ ರಿಯಾಕ್ಷನ್ ರೇಟ್ ಇಸ್ ಎಕ್ಸ್ಪೆರಿಮೆಂಟಲಿ ಫೌಂಡ್, ಸೊ ಎಕ್ಸ್ಪೆರಿಮೆಂಟಲಿ ನಾವು ಬಂದಿರೋಂತ ರಿಯಾಕ್ಷನ್ ನ k into c to the power n ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಅಲ್ಲಿ ಬಂದಿರೋಂತ n ಅನ್ನೋಂಥದ್ದು ಆರ್ಡರ್ ಆಫ್ ರಿಯಾಕ್ಷನ್. ಸೊ ಆರ್ಡರ್ ನ ನಾವು n ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆನಾ? ಅದೇ ಸೆವೆರಲ್ ಸ್ಟೆಪ್ಸ್ ಇನ್ವಾಲ್ವ್ ಆಗಿದೆ ಅಂದ್ರೆ, ಸೊ ಅವಾಗ ನಾವು ರೇಟ್ ಅನ್ನ k into c to the power alpha into c to the power beta into c to the power gamma ಅಂತ ಬರೀತೀವಿ. Total rate of the reaction, sorry, total order of the reaction is equal to alpha plus beta plus gamma. ಪವರ್ಸ್ ಏನಿದಾವೆ ಅದರ ಒಂದು ಟರ್ಮ್ಸ್. ಅರ್ಥ ಆಯ್ತಲ್ವಾ? ಸೊ ಅದೇ ಆಲ್ಫಾ ಆರ್ಡರ್ ರಿಯಾಕ್ಷನ್ ಇದೆ ಅಂತ ಹೇಳಿದ್ರೆ, ಸೊ ಈಗ ವಿತ್ ರೆಸ್ಪೆಕ್ಟ್ ಟು ಎ ನ ಕಡಿಮೆ ಇಟ್ಟು ಎ ನ ಜಾಸ್ತಿ ಇಟ್ಟು ಬಿ ಅಂಡ್ ಸಿ ನ ಕಡಿಮೆ ಇಟ್ರೆ, ಸೊ ಅಲ್ಲಿ ಆಲ್ಫಾ ಆರ್ಡರ್ ಬರುತ್ತೆ. ಸೊ ಬಿ ನ ಜಾಸ್ತಿ ಇಟ್ಟು, ಸೊ ಅದೇ ರೀತಿ ಬೀಟಾ ಆರ್ಡರ್ ಬೇಕು ಅಂದಾಗ ಬಿ ನ ನಾವು ಜಾಸ್ತಿ ಇಟ್ಕೊಂಡು ಇನ್ ಮಿಕ್ಕಿದ ಎರಡರ ಕಾನ್ಸಂಟ್ರೇಷನ್ ಕಡಿಮೆ ಇಡ್ತೀವಿ. ಸೊ ಅದೇ ರೀತಿ ಆರ್ಡರ್ ಫ್ರಾಕ್ಷನ್ ಕೂಡ ಇರಬಹುದು. ಫ್ರಾಕ್ಷನ್ ಅಂತ ಹೇಳಿದಾಗ ಇನ್ ದ ಸೆನ್ಸ್ 1/2. ಸೊ ಈ ರೀತಿ ಫ್ರಾಕ್ಷನ್ಸ್ ಆಗ್ಬೋದು 3/4,
ಸೊ ಈ ರೀತಿ ಅಂತ ಫ್ರಾಕ್ಷನ್ಸ್ ಅಥವಾ ಡೆಸಿಮಲ್ಸ್ ಅನ್ನು ನಾವು ಆರ್ಡರ್ ನ ನೋಡ್ತೀವಿ, ಸೂಡೋ ಆರ್ಡರ್ ಅಂತ ಏನ್ ಕರಿತೀವಿ. 1.5, 0.5, 2.5. ಸೊ ಈ ರೀತಿ ಅಂತ ಡೆಸಿಮಲ್ಸ್ ಅಲ್ಲೂ ಕೂಡ ನಮಗೆ ಆರ್ಡರ್ ಸಿಗುತ್ತೆ. ಅರ್ಥ ಆಯ್ತಲ್ವಾ? ಆರ್ಡರ್ ಆಫ್ ರಿಯಾಕ್ಷನ್ ಮೇನ್ ಏನ್ ಅರ್ಥ ಆಗ್ಬೇಕು? ಆರ್ಡರ್ ಇಸ್ ದ ಸಮ್ ಆಫ್ ದ ಪವರ್ಸ್ ಆಫ್ ದ ಕಾನ್ಸಂಟ್ರೇಷನ್ ಟರ್ಮ್ಸ್ ಇನ್ ದ ಎಕ್ಸ್ಪೆರಿಮೆಂಟಲಿ ಒಬ್ಟೈನ್ ರೇಟ್ ಎಕ್ಸ್ಪ್ರೆಷನ್. ಸೊ ಅಲ್ಲಿ ಮತ್ತೆ ಆರ್ಡರ್ 1 ಅಂದ್ರೆ ಯಾವುದು, ಯಾವ ಟೈಪ್ ಆಫ್ ರಿಯಾಕ್ಷನ್ ಅರ್ಥ ಆಯ್ತಲ್ವಾ? ಸೊ ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಆರ್ಡರ್ ಇಸ್ ಎಕ್ಸ್ಪೆರಿಮೆಂಟಲಿ ಒಬ್ಟೈನ್, ಮತ್ತೆ ಫ್ರಾಕ್ಷನಲ್ ಆರ್ಡರ್ ಕೂಡ ಇರುತ್ತೆ. 0 ಆಗ್ಬೋದು, ಆರ್ಡರ್ ಕ್ಯಾನ್ ಬಿ 0 ಆರ್ ಇಂಟೆಗ್ರಲ್ ಆರ್ ಫ್ರಾಕ್ಷನಲ್. ಓಕೆನಾ? ಈ 3 ಪಾಯಿಂಟ್ಸ್ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಮಾಲಿಕ್ಯುಲಾರಿಟಿ ಆಫ್ ರಿಯಾಕ್ಷನ್. ಮಾಲಿಕ್ಯುಲಾರಿಟಿ ಅಂದಾಗ ಆರ್ಡರ್ ಅಂದ್ರೆ ಸಮ್ ಆಫ್ ದ ಪವರ್ಸ್ ಆಫ್ ದ ಕಾನ್ಸಂಟ್ರೇಷನ್ ಟರ್ಮ್ಸ್, ಬಟ್ ಮಾಲಿಕ್ಯುಲಾರಿಟಿ ಅಂದ್ರೆ ಎಷ್ಟು ಮಾಲಿಕ್ಯೂಲ್ಸ್ ಇನ್ವಾಲ್ವ್ ಆಗ್ತಿದೆ ಆ ರಿಯಾಕ್ಷನ್ ಅಲ್ಲಿ. ನಾವು ರಿಯಾಕ್ಷನ್ ಬರಿತೀವಲ್ಲ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಶನ್ ಅಲ್ಲಿ, ಅದ್ರಲ್ಲಿ ಬರುವಂತ ಸ್ಟಾಯ್ಕಿಯೋಮೆಟ್ರಿಕ್ ಕೋಎಫಿಷಿಯೆಂಟ್ಸ್ ಅಷ್ಟೇ. ಓಕೆನಾ? ಎಷ್ಟು ಮಾಲಿಕ್ಯೂಲ್ಸ್ ಇನ್ವಾಲ್ವ್ ಆಗ್ತಿದೆ ಆ ರಿಯಾಕ್ಷನ್ ಅಲ್ಲಿ. ಸೊ ಆರ್ಡರ್ ಎಕ್ಸ್ಪೆರಿಮೆಂಟಲಿ ಒಬ್ಟೈನ್ಡ್ ಆದ್ರೆ ಮಾಲಿಕ್ಯುಲಾರಿಟಿ ಥಿಯರಿಟಿಕಲಿ ಒಬ್ಟೈನ್. ನಾರ್ಮಲಿ ಬ್ಯಾಲೆನ್ಸ್ಡ್ ಇಕ್ವೇಶನ್ ಬರೀತೀವಲ್ಲ, ಸೊ ಅದರಿಂದ ಒಬ್ಟೈನ್ ಮಾಡುವಂತದ್ದು ಮಾಲಿಕ್ಯುಲಾರಿಟಿ. ಸೊ ಬೇಸ್ಡ್ ಅಪಾನ್ ಮಾಲಿಕ್ಯುಲಾರಿಟಿ ಟೈಪ್ಸ್ ಆಫ್ ರಿಯಾಕ್ಷನ್ಸ್ ಏನಪ್ಪಾ ಅಂದ್ರೆ ಯೂನಿ ಮಾಲಿಕ್ಯುಲರ್ ರಿಯಾಕ್ಷನ್ ಆಗ್ಬೋದು, 1 ಮಾಲಿಕ್ಯೂಲ್ ಇದ್ರೆ. 2 ಡಿಫ್ರೆಂಟ್ ಮಾಲಿಕ್ಯೂಲ್ಸ್ ಇದೆ ಬೈ ಮಾಲಿಕ್ಯುಲರ್. 3 ಡಿಫ್ರೆಂಟ್ ಮಾಲಿಕ್ಯೂಲ್ಸ್ ಇದೆ ಟರ್ ಮಾಲಿಕ್ಯುಲರ್. ಓಕೆನಾ? ಯೂನಿ ಮಾಲಿಕ್ಯುಲರ್ ಸೊ ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್ ಗೆ ಯೂಸ್ ಮಾಡ್ತಾ ಇದ್ರು, ಬೈ ಮಾಲಿಕ್ಯುಲರ್ ನ ಸೆಕೆಂಡ್ ಆರ್ಡರ್ ರಿಯಾಕ್ಷನ್ಸ್ ಗೆ ಯೂಸ್ ಮಾಡ್ತಾ ಇದ್ದಂತ ಟರ್ಮ್. ಓಕೆನಾ? ಸೊ ಬ್ಯಾಲೆನ್ಸ್ಡ್ ಇಕ್ವೇಶನ್ ಇಂದ ಒಬ್ಟೈನ್ ಆಗುತ್ತೆ. ಮತ್ತೆ ಮಾಲಿಕ್ಯುಲಾರಿಟಿ ಕೆನಾಟ್ ಬಿ 0. ಯಾಕೆ? ವೈ ಮಾಲಿಕ್ಯುಲಾರಿಟಿ ಕೆನಾಟ್ ಬಿ 0 ಅಂದ್ರೆ ನಂಬರ್ ಆಫ್ ಮಾಲಿಕ್ಯೂಲ್ಸ್ ರಿಯಾಕ್ಟ್ ಆಗ್ತಾರೆ 0 ಆದ್ರೆ ರಿಯಾಕ್ಷನ್ ಹೇಗ್ ನಡೆಯುತ್ತೆ ಅಲ್ವಾ? ಸೊ 0 ಮಾಲಿಕ್ಯೂಲ್ಸ್ ಅಲ್ಲಿ ರಿಯಾಕ್ಟ್ ಆಗ್ತಿದೆ ಅಂದ್ರೆ ಸೊ ಅಲ್ಲಿ ಯಾವ್ದೇ ರೀತಿ ಅಂತ ಮೀನಿಂಗ್ ಇಲ್ಲ ಒಂದು. ಮತ್ತೆ ಫ್ರಾಕ್ಷನ್ ಕೂಡ ಆಗಲ್ಲ. ಯಾಕೆ ಫ್ರಾಕ್ಷನ್ ಕೂಡ ಆಗಲ್ಲ ಅಂದ್ರೆ, ಸೊ ಫ್ರಾಕ್ಷನಲ್ ಯಾಕೆ ಆಗಲ್ಲಪ್ಪ ಅಂತ ಹೇಳೋದಾದ್ರೆ 1/4 ಮಾಲಿಕ್ಯೂಲ್ ಇನ್ವಾಲ್ವ್ ಆಗ್ತಿದೆ ಅಂತ ಹೇಳೋದಕ್ಕಾಗಲ್ಲ. ಕಂಪ್ಲೀಟ್ ಆಗಿ 1 ಮಾಲಿಕ್ಯೂಲ್ ರಿಯಾಕ್ಟ್ ಆದ್ರೆ ಆಗುತ್ತೆ, ಹಾಫ್ ಮಾಲಿಕ್ಯೂಲ್ ರಿಯಾಕ್ಟ್ ಆಗಿ ಇನ್ ಹಾಫ್ ಮಾಲಿಕ್ಯೂಲ್ ರಿಯಾಕ್ಟ್ ಆಗದಿರೋದಕ್ಕೆ ಸಾಧ್ಯ ಇಲ್ಲ. ಸೊ ಈಗ ಡಿಫರೆನ್ಸ್ ಸೇಮ್ ಅದೇ. ಸೊ ಫಸ್ಟ್ ಡೆಫಿನೇಷನ್ಸ್ ಬರ್ದಿದ್ದಾರೆ ಎರಡು ಕಡೆ. ಒಂದು ಸಮ್ ಆಫ್ ದ ಪವರ್ಸ್ ಆಫ್ ದ ಕಾನ್ಸಂಟ್ರೇಷನ್ ಟರ್ಮ್ಸ್ ಇನ್ ದ ಎಕ್ಸ್ಪೆರಿಮೆಂಟಲಿ ಒಬ್ಟೈನ್ ರೇಟ್ ಲಾ, ಮತ್ತೆ ಮಾಲಿಕ್ಯುಲಾರಿಟಿ ಬಂದು ನಂಬರ್ ಆಫ್ ಮಾಲಿಕ್ಯೂಲ್ಸ್ ವಿಚ್ ಟೇಕ್ ಪಾರ್ಟ್ ಇನ್ ದ ಕೆಮಿಕಲ್ ರಿಯಾಕ್ಷನ್. ಆರ್ಡರ್ ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್, ಮಾಲಿಕ್ಯುಲಾರಿಟಿ ಥಿಯರಿಟಿಕಲಿ. ಮತ್ತೆ ಆರ್ಡರ್ ಇಂಟಿಗ್ರಲ್ ಆಗ್ಬೋದು, ಫ್ರಾಕ್ಷನಲ್ ಆಗ್ಬೋದು, 0 ಆಗ್ಬೋದು. ಸೊ ಇಲ್ಲಿ ಮಾಲಿಕ್ಯುಲಾರಿಟಿ ಸೊ ನ್ಯಾಚುರಲ್ ನಂಬರ್ ಆಗಿರುತ್ತೆ, ಬಟ್ ಫ್ರಾಕ್ಷನ್ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಓಕೆನಾ? ಸೊ ಇದು ಬಂದು ಆರ್ಡರ್ ಅಂಡ್ ಮಾಲಿಕ್ಯುಲಾರಿಟಿ ಬಗ್ಗೆ. ಸೊ that's it for today. If you like this video, please like, share and subscribe to my channel. Thanks for watching.